ಭೂಸ್ವಾಧೀನ ಅನ್ನೋದು ಇಂದಿನ ಪ್ರಕ್ರಿಯೆಗಳ ಅಭಿವೃದ್ಧಿಗೆ ಭೂಸ್ವಾಧೀನ ಮಾಡಲೇಬೇಕು. ಕೈಗಾರಿಕೆಗಳಿಗೆ ಹೋಗ್ಬೇಕು, ನಗರೀಕರಣಗಳಾಗಬೇಕು. ಒಳ್ಳೆ ಉದ್ದೇಶನೇ. ಆದ್ರೆ ಎಂತ ಭೂಮಿ ಅಕ್ವೇಷನ್ ಮಾಡ್ಕೋಬೇಕು ಅಂತ ಸರ್ಕಾರ ಒಂದಷ್ಟು ಮಾರ್ಗಸೂಚಿಗಳಿವೆ. ಇಂತಿಂತ ಭೂಮಿಗಳು ಅಕ್ವೇಷನ್ ಮಾಡ್ಕೋಬೇಕು, ಇಂತಿಂತ ಭೂಮಿಗಳು ನೀರಾವರಿ ಮಾಡಬೇಕು ಅಂತ. ನೀರಾವರಿ ಡಿಪಾರ್ಟ್ಮೆಂಟ್ ಇಂದ ಸಣ್ಣ ನೀರಲ್ಲಿ ಕೆಲವೊಂದು ಇರಿಗೇಷನ್ ಲ್ಯಾಂಡ್ ನ ಚಾನಲ್ ಮುಖಾಂತರ ನದಿ ಹರಿಯುತ್ತದೆ ಅಂತ ಅಂದ್ರೆ ಆ ಭೂಮಿನ ಅಕ್ವೇಷನ್ ಮಾಡ್ಕೋಬೇಕೋ ಬೇಡವಾ ಅನ್ನೋದು ಕಾನೂನು ಪ್ರಜ್ಞೆ ಸರ್ಕಾರಕ್ಕೂ ಇರಬೇಕು. ಅದು ಸರ್ಕಾರ ಮಾಡುವಂತ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ದಯವಿಟ್ಟು ಅದನ್ನ ಅವ್ರ ಆತ್ಮಸಾಕ್ಷಿ ಪ್ರಶ್ನೆ ಹಾಕಬೇಕು. ಮೊದಲನೇದು. ಎರಡನೇದು ನಾವ್ ಹೇಳ್ತಾ ಇದ್ದೇನಂದ್ರೆ ಮೊದಲಿಂದ ಪ್ರತಿನಿತ್ಯ ಹೇಳ್ತಾ ಇದೀವಿ, ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಭೂಸ್ವಾಧೀನ ಮಾಡ್ಕೋಬೇಕಾದ್ರೆ ಮಳೆ ಆಶ್ರಿತ ಭೂಮಿ, ಬಂಜರು ಭೂಮಿಗಳನ್ನ ನೀವು ಅಕ್ವೇಷನ್ ಮಾಡಿಕೊಂಡು ಅಭಿವೃದ್ಧಿ ಮಾಡಿ ಅಂತ 2013 ಭೂಸ್ವಾಧೀನ ಕಾಯ್ದೆ ತುಂಬಾ ಸ್ಪಷ್ಟವಾಗಿದೆ. ಈ ಸುಮಾರು ಸ್ವತಂತ್ರ ಬಂದಾಗಿಂದ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು ಈ ದೇಶದಲ್ಲಿ ನಡೆದಿದೆ. ರೈತರಿಗೆ ಭೂಸ್ವಾಧೀನದಲ್ಲಿ ಅನ್ಯಾಯ ಆಗಿದೆ ಅಂತ ಚಳುವಳಿಗಳು ತುಂಬಾ ನಡೆದಿವೆ. ಸರ್ಕಾರಗಳು ಬದಲಾವಣೆಗಳಿಗೆ ಸರ್ಕಾರಗಳು ಬೆಳೆಸಿರೋದು ಉದಾಹರಣೆಗಳು ನಂಜುಂಡಸ್ವಾಮಿ ಕಾಲದ ಇತಿಹಾಸ ಇದೆ. ಹಾಗಾಗಿ ಈ ಹೋರಾಟಕ್ಕೆ ಒಂದು ಸಮಗ್ರವಾದ ಒಂದು ಭೂಸ್ವಾಧೀನ ಕಾಯ್ದೆ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ 2013 ಮನಮೋಹನ್ ಸಿಂಗ್ ಅವರು ಇದೇ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, UPA ಗೌರ್ಮೆಂಟ್ ಒಂದು ಸ್ಪಷ್ಟವಾದ ಒಂದು ಭಾರತ ದೇಶಕ್ಕೆ ಒಂದು ಸ್ಪಷ್ಟವಾದ ಒಂದು ಭೂಸ್ವಾಧೀನ ಕಾಯ್ದೆ ಬೇಕು ಅಂತ ಸಮಗ್ರವಾದ ಭೂಸ್ವಾಧೀನ ಕಾಯ್ದೆ ತಂದಿದ್ದಾರೆ. ನೀವೇ ಕಾಯ್ದೆ ಅನುಷ್ಠಾನಕ್ಕೆ ಮಾಡಬೇಕು ಅಂತ ನಾವು ಒತ್ತಾಯ ಹೇಳ್ತಾ ಇದೀವಿ. ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಏನ್ ಹೇಳ್ತದೆ, ಮೊದಲನೇದು ನೀರಾವರಿ ಭೂಮಿ ಮತ್ತು ಫಲವತ್ತಾದ ಭೂವಾರ್ಷಿಕ ಕೃಷಿ ಬೆಳೆಗಳನ್ನ ನೀವು ಭೂಸ್ವಾಧೀನ ಮಾಡ್ಕೋಬಾರ್ದು. ಡ್ರೈ ಲ್ಯಾಂಡ್ ಅಥವಾ ಮಳೆ ಆಶ್ರಿತ ಭೂಮಿಗಳು ತಗೋಬೇಕು, ಮೊದಲನೇ ಅಂಶ. ಎರಡನೇದು, ನೀವು ಪ್ರಾಜೆಕ್ಟ್ ಮಾಡೋದಾದ್ರೆ ರೈತರಿಂದ 80% ಒಪ್ಪಿಗೆ ತಗೋಬೇಕು. 80% ಒಪ್ಪಿಗೆ ಯಾವ ತರ ತಗೋಬೇಕು ಅಂತಂದ್ರೆ ಗ್ರಾಮವಾರು ಗ್ರಾಮ ಸಭೆಗಳು ಮಾಡಬೇಕು. ಅಲ್ಲ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರು ಮತ್ತೆ ವಿಲೇಜ್ ಕರ್ಕೊಂಡು ಅಧಿಕಾರಿಗಳು ಕರ್ಕೊಂಡು ಗ್ರಾಮ ಸಭೆಗಳು ಮಾಡಬೇಕು ಅಂತ ಇದೆ. ಇಲ್ಲಿವರೆಗೂ ಯಾವುದೋ ಒಂದು ಗ್ರಾಮ ಸಭೆಗಳು ಆಗಿಲ್ಲ. ಆದ್ರೆ ಕಳೆದ ಏಪ್ರಿಲ್ 30ನೇ ತಾರೀಕು ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಕೊಟ್ಟಿರೋ ವರದಿಲಿ ಇಲ್ಲಿ ನಾವು ಗ್ರಾಮವಾರು ಸಭೆ ಮಾಡಿದೀವಿ, ರೈತರ ಸಭೆಗಳು ಮಾಡಿದೀವಿ ಅನ್ನೋದನ್ನ ಕ್ಯಾಬಿನೆಟ್ ಸುಳ್ಳು ವರದಿನ ಸರ್ಕಾರ ಕೊಟ್ಟಿದೆ ಅಂತ ಸ್ಪಷ್ಟವಾಗಿ ಕ್ಯಾಬಿನೆಟ್ ಅಲ್ಲಿ ಇದೆ.